ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜೊತೆ ಖುಷಿ ವಿತ್ ಲೈಫ್. ನಾನು ಇವತ್ತು ಮಾತನಾಡುತ್ತಿರುವ ವಿಷಯವು ಬಂದು ಭಗವದ್ಗೀತಾ ಯಥಾರೂಪ. ಇದರಲ್ಲಿ ಅಧ್ಯಾಯ 6 ಶ್ಲೋಕ 45 ಪ್ರಯತ್ನವನ್ನು ಮಾಡಿ ನಾವು ಏನೆಲ್ಲ ಸಾಧಿಸಬಹುದು ಎಂಬುದರ ಉದಾಹರಣೆಯಾಗಿದೆ. ಪ್ರಯತ್ನಾದ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಂ ಗತಿಂ. ಅಂದರೆ ಯೋಗಿಯು ಎಲ್ಲ ಕಲ್ಮಶಗಳನ್ನು ತೊಳೆದುಕೊಂಡು ಶುದ್ಧನಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ. ಹೀಗೆ ಅನೇಕಾನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ನಾವು ನೋಡಬಹುದು ಮತ್ತು ಪರಮ ಗುರಿಯನ್ನು ಸಾಧಿಸಬಹುದು. ಅಂದರೆ ವಿಶೇಷವಾಗಿ ಧಾರ್ಮಿಕವಾದ ಒಬ್ಬ ಮನುಷ್ಯ, ಪವಿತ್ರ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಮನುಷ್ಯ ಯೋಗಾಭ್ಯಾಸಕ್ಕಾಗಿ ಅನುಕೂಲವಾದ ವಾತಾವರಣ ಇರುವವರು ಎಂಬುದರ ಅರಿವಾಗುತ್ತದೆ. ಆದುದರಿಂದ ಆತನು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ. ಹೀಗೆ ಆತನು ಎಲ್ಲ ಐಹಿಕ ಕಲ್ಮಶಗಳನ್ನು ತೊಡೆದು ಹಾಕಿ ಪರಿಶುದ್ಧನಾಗುತ್ತಾನೆ. ಅವನು ಕಡೆಗೆ ಎಲ್ಲ ಕಲ್ಮಶಗಳಿಂದ